ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಭದ್ರಾವತಿಯಲ್ಲಿ ಒಂದು ಘೋರ ಘಟನೆ ನಡೆದಿದೆ. ಏನು ಅಂತಂದರೆ, ಮತ್ತೆ ಪುನಃ ಪಾಕಿಸ್ತಾನ್ ಜಿಂದಾಬಾದ್ ಹೇಳುವಂತಹ ದೇಶದ್ರೋಹಿ ಹೇಳಿಕೆ ನಮ್ಮ ದೇಶದಲ್ಲಿ, ಅದು ನಮ್ಮ ರಾಜ್ಯದ ಭದ್ರಾವತಿಯಲ್ಲಿ ನಡೆದಿದೆ. ಈದ್ ಮಿಲಾದ್ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು, ಅಂದರೆ ದೇಶದ್ರೋಹಿಗಳು, ಪಾಕಿಸ್ತಾನ್ ಜಿಂದಾಬಾದ್ ಹೇಳುವಂಥ ಘೋಷಣೆಗಳನ್ನು ಕೂಗಿ ನಮ್ಮ ದೇಶಕ್ಕೆ ಅಪಮಾನ ಮಾಡಿದ್ದಾರೆ. ಪ್ರತಿಯೊಬ್ಬ ಭಾರತೀಯನಿಗೂ ನಮ್ಮ ದೇಶದ ಬಗ್ಗೆ, ನನ್ನ ಧರ್ಮದ ಬಗ್ಗೆ ಹೆಮ್ಮೆ ಇರುವುದು ಸಹಜ. ಇಲ್ಲಿ ಇಂತಹ ಒಂದು ದೇಶದ್ರೋಹಿ ಚಟುವಟಿಕೆಗಳಿಗೆ ಅವಕಾಶ ಕೊಡುವಂತಹ ಕೆಲಸ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ. ಇದಕ್ಕೆ ಸರ್ಕಾರದ ಕುಮ್ಮಕ್ಕೂ ಇದೆ ಹೇಳುವಂಥದ್ದು ಭಾವನೆ ನಮ್ಮಲ್ಲಿ ಬರ್ತಾ ಇದೆ. ಯಾಕೆಂತಂದರೆ, ಈಗಾಗಲೇ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಗಣೇಶನ ಮೆರವಣಿಗೆ ತಗೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿಯ ಮಸೀದಿ ಒಂದರಿಂದ ಹೇರಳವಾಗಿ ಕಲ್ಲುಗಳು ಬಂದು ಬಿದ್ದು ಪೊಲೀಸರು ಕೂಡ ಪೆಟ್ಟಾಯಿತು, ಜನರಿಗೂ ಕೂಡ ಪೆಟ್ಟಾಯಿತು. ಹೀಗಿದ್ದಾಗ ಮರುದಿನ ಸ್ಟ್ರೈಕ್ ಮಾಡಿದಾಗ ಇವರು ಮಾಡಿದ್ದೇನು, ಪೊಲೀಸರು ಮಾಡಿದ್ದು ನಮ್ಮ ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಮಾಡಿ ಅನೇಕರನ್ನು ಗಾಯಗೊಳಿಸಿದರು. ಇದನ್ನು ಯಾವ ಭಾರತೀಯನೂ ಕೂಡ, ಯಾವ ಹಿಂದೂ ಕೂಡ ಇದನ್ನು ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ. ಇಂಥ ಸಂದರ್ಭದಲ್ಲಿಯೇ ಭದ್ರಾವತಿಯಲ್ಲಿ ಈದ್ ಮಿಲಾದ್ ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಹೇಳುವಂಥ ದೇಶದ್ರೋಹಿ ಹೇಳಿಕೆ ಪ್ರತಿಯೊಬ್ಬರನ್ನು ಕೆರಳಿಸಿದೆ. ಯಾಕೆಂತಂದರೆ, ಈ ಪ್ರತಿಯೊಬ್ಬ ಭಾರತೀಯ ಕೂಡ ತನ್ನ ದೇಶವನ್ನು, ತನ್ನ ಧರ್ಮವನ್ನು ಅತ್ಯಂತ ಪ್ರೀತಿಯಿಂದ, ಹೆಮ್ಮೆಯಿಂದ ಗೌರವಿಸ್ತಾನೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡುವಂತಹ ಮತ್ತು ಕೋಮುಗಲಭೆ ಸೃಷ್ಟಿ ಮಾಡುವಂತಹ ಕೆಲಸವನ್ನು ಕಿಡಿಗೇಡಿಗಳು ಮಾಡ್ತಾ ಇದ್ದರೂ ಕೂಡ ಸರ್ಕಾರ ಕಣ್ಮುಚ್ಕೊಂಡು ಕೂತ್ಕೊಂಡಿದೆ. ಯಾಕಂದರೆ ಇಂಥ ದೇಶದ್ರೋಹಿಗಳನ್ನು ಹಿಡಿದು ತಕ್ಷಣ ಬಂಧಿಸಿ ಅವರಿಗೆ ಅತ್ಯಂತ ಕಠಿಣ ಶಿಕ್ಷೆಯನ್ನು ಕೊಡಬೇಕಾಗಿತ್ತು. ಯಾಕಂದರೆ ಇದು ದೇಶದ್ರೋಹದ ಆಪಾದನೆ, ಇದು ಸಣ್ಣ ಆಪಾದನೆ ಅಲ್ಲ ಇದು. ಯಾಕಂದರೆ ನಮ್ಮ ದೇಶದಲ್ಲಿಯೇ ಹುಟ್ಟಿ, ನಮ್ಮ ದೇಶದಲ್ಲಿಯೇ ಬೆಳೆದು, ಇಲ್ಲಿಯೇ ನಮ್ಮ ಜನರ ವ್ಯಾಪಾರವನ್ನು ಮಾಡಿಕೊಂಡು ಹೇರಳವಾದ ದುಡ್ಡನ್ನು ಗಳಿಸ್ಕೊಂಡು, ಇಲ್ಲಿಯ ನೀರನ್ನು ಕುಡಿದು, ಇಲ್ಲಿಯ ಗಾಳಿಯನ್ನು ಸೇವಿಸ್ತಾ, ಇಲ್ಲಿಯ ನೆಲಕ್ಕೆ ಅವಮಾನ ಮಾಡ್ತಾ ಇರೋದು ನಮ್ಮ ವೈರಿ ದೇಶವನ್ನು ಜಿಂದಾಬಾದ್ ಅಂತ ಕೂಗುವುದು ಎಷ್ಟರ ಮಟ್ಟಿಗೆ ಸರಿ ಅಂತ. ಹಾಗಾಗಿ ಅಂಥವ್ರು ಏನಾದರೂ ಪಾಕಿಸ್ತಾನ ಮೇಲೆ ಅಷ್ಟೊಂದು ವ್ಯಾಮೋಹ ಇದ್ದರೆ, ಪಾಕಿಸ್ತಾನ ಮೇಲೆ ಅಷ್ಟೊಂದು ಪ್ರೀತಿ ಇದ್ದರೆ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ವಾಸ ಮಾಡಬೇಕು, ಆ ದೇಶವನ್ನು ಪ್ರೀತಿ ಮಾಡಬೇಕು. ಇಲ್ಲಿ ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದು ಇಲ್ಲಿಯ ಲಾಭವನ್ನು ಪಡ್ಕೊಂಡು ಈ ದೇಶವನ್ನು ದ್ವೇಷಿಸೋದು ಖಂಡಿತ ಯಾವೊಬ್ಬ ಭಾರತೀಯ ಕೂಡ ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ ಇದನ್ನು. ಹಾಗಾಗಿ ಇವತ್ತು ನಾವು ಸಮಸ್ತ ಭಾರತೀಯರು ಆಗ್ರಹ ಮಾಡ್ತಾ ಇದ್ದೇವೆ ಏನಂತಂದರೆ, ಅಂಥ ದೇಶದ್ರೋಹಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಒಡ್ದು ಒಳಗೆ ಹಾಕಿಬಿಟ್ಟು, ಕೇವಲ ಅವರು ಇಲ್ಲಿ ಈ ಒಂದು ಗುಂಪಿನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಹೇಳುವಂಥ ಘೋಷಣೆ ಕೂಗಿದ್ದಾರೆ ಅಂದರೆ ಅಷ್ಟಕ್ಕೆ ಸೀಮಿತ ಆಗಿರೋದಿಲ್ಲ. ಅದು ಅವರ ದೇಶದ್ರೋಹಿ ಚಟುವಟಿಕೆಗಳು ಎಲ್ಲಿಂದ ಎಲ್ಲಿವರೆಗೆ ವ್ಯಾಪಿಸಿದೆ, ಅವರ ಹಿಂದೆ ಯಾರ್ಯಾರಿದ್ದಾರೆ, ಅವರ ಷಡ್ಯಂತ್ರ ಏನು, ಅವರ ಜಾಲ ಯಾವುದು, ಇದು ಸಂಪೂರ್ಣವಾಗಿ ಭೇದ ಆಗಬೇಕು ಅಂತಂದರೆ NIA ತನಿಖೆ ಆಗಬೇಕು ಅಂತ ಕೇಂದ್ರ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇವೆ. ಯಾಕೆಂದರೆ ಇದು ಯಾವುದೋ ಒಂದು ಸಣ್ಣ ಕಳ್ಳತನವೋ, ಸಣ್ಣ ಏನೋ ಹೊಡೆದಾಟ ಬಾನುಗಡೆ ವಿಚಾರ ಅಲ್ಲ. ಇದು ನಮ್ಮ ದೇಶವನ್ನು ನಾಶ ಮಾಡಲಿಕ್ಕೆ ಹೊರಟಂತಹ ದೇಶದ್ರೋಹಿಗಳ ಷಡ್ಯಂತ್ರದ ಕೆಲಸ. ಇಂತಹ ಒಂದು ದೇಶದ್ರೋಹಿಗಳನ್ನು ನಾವು ತಕ್ಷಣ ಭಾರತೀಯರೆಲ್ಲರೂ ಒಟ್ಟಾಗಿ ವಿರೋಧಿಸಬೇಕಾಗಿದೆ. ಯಾರೋ ಒಂದು 4 ಜನ ವಿರೋಧ ಮಾಡ್ತಾರೆ, ಯಾರೋ ಒಂದು 4 ಜನ ಹೋರಾಟ ಮಾಡ್ತಾರೆ, ಯಾರೋ ಒಂದಿಷ್ಟು ಜನ ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋ ಖಂಡಿತ ಆಗಬಾರ್ದು. ಪ್ರತಿಯೊಬ್ಬ ಭಾರತೀಯ ನಾವು ಒಟ್ಟಾಗಿ ಒಂದು ಕೃತ್ಯವನ್ನು ಖಂಡಿಸಬೇಕಾಗಿದೆ. ಇವತ್ತು ಇಷ್ಟಕ್ಕೆ ಸೀಮಿತ ಆಗಿದೆ, ಮುಂದೊಂದು ದಿವಸ ನಮ್ಮ ಮನೆ ಬಾಗಿಲಿಗೂ ಬರಬಹುದು. ಹಾಗಾಗಿ ಇವತ್ತು ನಾವು ಜಾಗೃತ ಆಗದೇ ಇದ್ದರೆ ಮುಂದೊಂದು ದಿವಸ ಬಹಳ ದೊಡ್ಡ ನಷ್ಟವನ್ನು ಎದುರಿಸಬೇಕಾಗಬಹುದು. ಹಾಗಾಗಿ ಬಂಧುಗಳನ್ನ ಇವತ್ತು ವಿನಂತಿ ಮಾಡ್ಕೋತಾ ಇದ್ದೇವೆ, ಇದನ್ನು ವಿರೋಧಿಸಿ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ಕೋಬೇಕಾಗಿದೆ, ಅಥವಾ ಒಂದು ಆಗ್ರಹಿಸಬೇಕಾಗಿದೆ ಸರ್ಕಾರವನ್ನು. ತಕ್ಷಣ ಅಂಥವ್ರನ್ನ ಬಂಧಿಸಿ ದೇಶದ್ರೋಹದ ಆಪಾದನೆ ಮೇಲೆ ಒಳಗಡೆ ಹಾಕಿ ಅವರಿಗೆ ದೇಶದ್ರೋಹದ ಆಪಾದನೆ ಮೇಲೆ ಗಲ್ಲು ಶಿಕ್ಷೆಯನ್ನು ಕೊಡುವಂಥ ಕೆಲಸ ಆಗಲಿ, ಅಥವಾ ಜೀವಾವಧಿ ಶಿಕ್ಷೆ, ಕಠಿಣ ಶಿಕ್ಷೆ, ಜೀವಾವಧಿ ಶಿಕ್ಷೆಯನ್ನು ಕೊಡುವಂಥ ಕೆಲಸ ಆಗಲಿ. ಯಾಕಂದರೆ ಅವರೂ ಕೂಡ ಪಾಠವನ್ನು ಕಲಿಬೇಕು. ಜೊತೆಗೆ ಉಳಿದವರು ಯಾರಾದರೂ ಮುಂದೆ ದೇಶದ್ರೋಹ ಕೆಲಸ ಮಾಡುವಂಥವ್ರಿದ್ರೆ, ಹೀಗಾಗತ್ತಾ ಅಂತ ಹೇಳುವಂಥ ಒಂದು ಮುಟ್ಟಿ ನೋಡ್ಕೊಳ್ಳುವಂಥ ಕೆಲಸ, ಅಂದರೆ ಆ ಜಾಗೃತಿ ಅವರಲ್ಲಿ ಮೂಡಬೇಕು. ಮುಂದೆ ದೇಶದ್ರೋಹ ಕೆಲಸ ಮಾಡಲಿಕ್ಕೆ ಅವರು ಬರಬಾರ್ದು. ಆದರೂ ಕೂಡ ನಾವು ಇದನ್ನು ಭಾಳ ಸಲೀಸಾಗಿ, ಅಂದರೆ ಏನೂ ಇಲ್ಲ ಅಂತ ತೊಗೊಂಡು ಹೋದರೆ ಮುಂದೊಂದು ದಿವಸ ಇಂಥ ದೇಶದ್ರೋಹಿ ಕೆಲಸ ಮಾಡುವಂಥ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಸರ್ಕಾರದ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಕೇಂದ್ರ ಸರ್ಕಾರವನ್ನು ಕೂಡ ನಾವು ಆಗ್ರಹ ಮಾಡ್ತೇವೆ, NIA ತನಿಖೆ ಆಗಲಿ ಅಂತ. ಹಾಗಾಗಿ ಈ ಒಂದು ದೇಶದ್ರೋಹಿ ಕೆಲಸವನ್ನು ಸಮಸ್ತ ಹಿಂದೂಗಳು, ಸಮಸ್ತ ಭಾರತೀಯರು, ದೇಶಪ್ರೇಮಿ ಭಾರತೀಯರು ಒಕ್ಕೊರಲಿಂದ ಆಗ್ರಹಿಸ್ತಾ ಇದ್ದೇವೆ. ಅವರನ್ನು ಅತ್ಯಂತ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ಮತ್ತು ಇವರ ಜೊತೆಗೆ ಇನ್ನುಳಿದ ಎಲ್ಲ ಇವರ ಜಾಲ ಏನೇನಿದೆ, ಎಲ್ಲೆಲ್ಲಿದೆ ಅದನ್ನು ಅಷ್ಟು ಭೇದಿಸಿ ಸಮಗ್ರವಾಗಿ ತನಿಖೆ ನಡೆಸಿ ಅಷ್ಟು ದೇಶದ್ರೋಹಿಗಳನ್ನು ಒಳಗಾಕಬೇಕು ಅಂತ ಆಗ್ರಹಿಸ್ತಾ ಇದ್ದೇವೆ.